ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನೋಟ್ಸ್ ಏನಿರುತ್ತೆ ಅವು ತುಂಬಾನೇ ನಿಮ್ಗೆ ಉಪಯುಕ್ತವಾಗಿರುವಂತದ್ದಾಗಿರುತ್ತೆ. ಇದು PSTR ಗೆ ಮತ್ತೆ GPSTR ಮತ್ತೆ TET ಈ ಮೂರಕ್ಕೆ ಏನ್ MCQs ಇರುತ್ತೆ ಅದಕ್ಕೆ ಇದು ಬಹಳನೇ ಉಪಯುಕ್ತ ಅಂತ ಹೇಳ್ತಾ, ನಾವು ಹಿಂದಿನ ಒಂದು ತರಗತಿಯಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ 40 MCQs ನ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಈಗ 41ನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಸೀಬೆ ಹಣ್ಣು ವಿಟಮಿನ್ ಸಿ ಅನ್ನ ಒಳಗೊಂಡಿದೆ, ಹೌದಲ್ವಾ? ಹಾಗಾದ್ರೆ ಪಪ್ಪಾಯದಲ್ಲಿ ಇರುವಂತ ವಿಟಮಿನ್ ಯಾವ್ದಿದೆ? ಪಪ್ಪಾಯದಲ್ಲಿ ವಿಟಮಿನ್ ಯಾವ್ದಿದೆ? ಯಾವ ವಿಟಮಿನ್ ಇದೆ? ಪಪ್ಪಾಯದಲ್ಲಿ ಇರುವಂತಹ ವಿಟಮಿನ್ ಬಂದು ದಟ್ ಇಸ್ ವಿಟಮಿನ್ ಎ. ಓಕೆ, ವಿಟಮಿನ್ ಎ ಏನಿದೆಯಲ್ಲ, ವಿಟಮಿನ್ ಎ ಅನ್ನುವಂಥದ್ದು ವಿಟಮಿನ್ ಎ ಏನಿದೆಯಲ್ಲ ಇದು ಪಪ್ಪಾಯ ಹಣ್ಣಲ್ಲಿ ಇರುವಂತ ವಿಟಮಿನ್ ಆಗಿರುತ್ತೆ. ಓಕೆ, ನಲವತ್ತೆರಡನೇ ಪ್ರಶ್ನೆ. ಆಹಾರ ಪದಾರ್ಥಗಳು ಮತ್ತು ಅವುಗಳಲ್ಲಿ ಇರುವಂತಹ ಪೋಷಕಾಂಶಗಳ ಸರಿಯಾದ ಜೋಡಣೆಯನ್ನ ಮಾಡಿ. ಆಹಾರ ಪದಾರ್ಥಗಳು ಮತ್ತೆ ಅವುಗಳಲ್ಲಿ ಇರುವಂತಹ ಪೋಷಕಾಂಶಗಳ ಸರಿಯಾದ ಜೋಡಿಯನ್ನ ಮಾಡಬೇಕು. ನೋಡಿ, ಕಾರ್ಬೋಹೈಡ್ರೇಟ್ ಸಾಸಿವೆ ಎಣ್ಣೆ, ಸೋಯಾಬೀನ್ ಎಣ್ಣೆ ಅಂತ ಇದೆ. ಕೊಬ್ಬು ಆಲೂಗಡ್ಡೆ ಮತ್ತೆ ಮೆಕ್ಕೆಜೋಳದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರೋಟೀನ್ ಬಂದು ಕಬ್ಬು ಮತ್ತೆ ಬೆಣ್ಣೆಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ವಿಟಮಿನ್ ಡಿ ಬಂದು ಮೊಟ್ಟೆ ಮತ್ತು ಮೀನಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದಂತ ಉತ್ತರ ಏನು? ನೋಡಿ, ಕಾರ್ಬೋಹೈಡ್ರೇಟ್ ಅಲ್ಲಿ ಎಣ್ಣೆ ಪದಾರ್ಥ ಇದೆ ಅಂತ ಅಂದ್ರೆ ಅದು ಕಾರ್ಬೋಹೈಡ್ರೇಟಿಕ್ ಸೇರುತ್ತಾ? ಇಲ್ಲ ಅಲ್ವಾ? ಕೊಬ್ಬು ಇದು ನೋಡಿ, ಆಲೂಗಡ್ಡೆ ಮತ್ತೆ ಮೆಕ್ಕೆಜೋಳ ಅಂತ ಇದೆ, ಇದು ಕೂಡ ತಪ್ಪಾದಂತ ಉತ್ತರ. ಆಮೇಲೆ ಪ್ರೋಟೀನ್ ನೋಡಿ, ಪ್ರೋಟೀನು ಕಬ್ಬು ಮತ್ತೆ ಬೆಣ್ಣೆಯಲ್ಲಿದೆ ಅಂತ ಹೇಳಿದ್ರೆ ಇದು ಕೂಡ ತಪ್ಪಾದಂತ ಉತ್ತರ. ವಿಟಮಿನ್ ಡಿ ಏನಿದೆ ಮೊಟ್ಟೆ ಮತ್ತೆ ಮೀನುಗಳಲ್ಲಿ ಇರುತ್ತೆ ಅಂತ ಹೇಳಿದರೆ. ಸೊ ಮೊಟ್ಟೆಯಲ್ಲಿ ಪ್ರೋಟೀನ್ ಕೂಡ ಯಥೇಚ್ಛವಾಗಿರುತ್ತೆ, ಜೊತೆಗೆ ವಿಟಮಿನ್ ಡಿ ಕೂಡ ಇರುತ್ತೆ. ಮತ್ತೆ ಮೀನು ಫಿಶ್ ಅಲ್ಲಿ ವಿಟಮಿನ್ ಡಿ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ವಿಟಮಿನ್ ಡಿ ಜೊತೆಗೆ ಮೊಟ್ಟೆ ಮತ್ತು ಮೀನು ಅನ್ನುವಂಥದ್ದು ಏನಿದೆ ಇದು ಸರಿಯಾದ ಜೋಡಣೆ. ಅಯೋಡಿನ್ ಕೊರತೆಯ ಲಕ್ಷಣಗಳು. ಅಯೋಡಿನ್ ಅಂತ ಅಂದ್ರೆ ಏನು? ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಾಯ್ಟರ್ ಬರುತ್ತೆ, ಹೌದಲ್ವಾ? ಗಾಯ್ಟರ್ ರೋಗ ಅಂದ್ರೆ ಗಂಟಲು ಬೇನೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೂಳೆಗಳ ಬಲಹೀನತೆ, ಕುತ್ತಿಗೆ ಗ್ರಂಥಿ ಊದಿದಂತೆ ಕಾಣುವುದು, ಒಸಡುಗಳಲ್ಲಿ ರಕ್ತಸ್ರಾವ, ಸುಸ್ತಾಗುವುದು ಅಂತ ಇದೆ. ಸರಿಯಾದ ಉತ್ತರ ಕುತ್ತಿಗೆ ಗ್ರಂಥಿ ಊದಿದಂತೆ ಕಾಣುವುದು. ಓಕೆ, ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಕರಿದ ತಿಂಡಿ, ಪಿಜ್ಜಾ, ಬರ್ಗರ್ ಗಳನ್ನ ಹೆಚ್ಚು ಸೇವಿಸ್ತಾ ಇದ್ದಾನೆ. ಇದರಿಂದ ಆಗಬಹುದಾದಂತಹ ಆಹಾರದ ತೊಂದರೆ ಏನು? ಸ್ಥೂಲಕಾಯ, ಸ್ಕರ್ವಿ, ರಿಕೆಟ್ಸ್, ರಕ್ತಹೀನತೆ. ರಕ್ತಹೀನತೆ ಅಂತ ಅಂದ್ರೆ ಅಲ್ಲಿ ಐರನ್ ಕಮ್ಮಿ ಇದ್ರೆ ಅಲ್ಲಿ ರಕ್ತಹೀನತೆ ಬರುತ್ತೆ. ರಿಕೆಟ್ಸ್ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರುವಂತದ್ದು. ಇನ್ನು ಇದು ಸ್ಕರ್ವಿ. ಓಕೆ, ಸ್ಕರ್ವಿ ಯಾವ ವಿಟಮಿನ್ ಕಮ್ಮಿ ಇದ್ರೆ ನಮ್ಗೆ ಸ್ಕರ್ವಿ ಅನ್ನುವಂಥದ್ದು ಕಾಣುತ್ತೆ? ಸ್ಕರ್ವಿ ಏನಿದೆಯಲ್ಲ ಯಾವ ಒಂದು ಡಿಫಿಷಿಯನ್ಸಿಯಿಂದ ಬರುತ್ತೆ? ಸ್ಕರ್ವಿ ಇದು ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಬರುತ್ತೆ. ಓಕೆ, ಅದನ್ನ ಆಸ್ಕಾರ್ಬಿಕ್ ಆಸಿಡ್ ಅಂತ ನಾವು ಕರಿತೀವಿ. ಅಂದ್ರೇನು? ಅದರ ಒಂದು ಕೆಮಿಕಲ್ ನೇಮು ಆಸ್ಕಾರ್ಬಿಕ್ ಆಸಿಡ್ ಆಗಿರುತ್ತೆ. ಯಾವುದು? ಸ್ಕರ್ವಿದು ಅಂದ್ರೆ ಮೀನ್ಸ್ ವಿಟಮಿನ್ ಸಿ ಇದು. ಓಕೆ, ಸೊ ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿ ಕರಿದ ತಿಂಡಿ, ಪಿಜ್ಜಾ ಮತ್ತು ಬರ್ಗರ್ ಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾನೆ. ಇದರಿಂದ ಆಗಬಹುದಾದಂತಹ ಆರೋಗ್ಯ ತೊಂದರೆ ಅಂದ್ರೆ ಅವ್ನು ಏನಾಗ್ತಾನೆ? ಮೀನ್ಸ್ ಊದ್ಕೊಳ್ಳುವಂಥದ್ದು, ಅಂದ್ರೆ ಮೀನ್ಸ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಹೌದಲ್ವಾ? ಅದನ್ನ ಏನಂತೀವಿ? ಒಬೆಸಿಟಿ ಅಂತ ಹೇಳ್ತೀವಿ. ಅಂದ್ರೇನು? ಸ್ಥೂಲಕಾಯ ಅಂತ ಹೇಳಿ. ಓಕೆ, ಅದನ್ನ ನಾವೇನಂತ ಹೇಳ್ತೀವಿ? ಒಬೆಸಿಟಿ ಅಂತ ಹೇಳುವಂಥದ್ದು. ಮೀನ್ಸ್ ಫ್ಯಾಟ್ ಅನ್ನ ನೋಡಿ, ಆ ರೀತಿ ಕರಿದ ತಿಂಡಿಗಳನ್ನ ತಿನ್ನೋದ್ರಿಂದ ಅಲ್ಲಿ ಏನಾಗ್ತಾ ಹೋಗುತ್ತೆ? ಎಕ್ಸೆಸಿವ್ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಹೆಲ್ತ್ ಗೆ ತುಂಬಾ ಅದು ಅಫೆಕ್ಟ್ ಮಾಡುತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ವೈಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಯಾವುದು? ಇರುಳು ಗುರುಡುತನ, ಹೌದಲ್ವಾ?
ಈಗ ಆಲ್ರೆಡಿ ಯಾರೆಲ್ಲ ಥರ್ಡ್, ಫೋರ್ತ್, ಫಿಫ್ತ್ ಈ ಒಂದು EVS ಕ್ಲಾಸಸ್ ಅನ್ನ ಯಾರು ಕಂಪ್ಲೀಟ್ ಮಾಡಿರ್ತೀರಾ ಅದು ಇಲ್ಲಿ ಉಪಯೋಗ ಆಗುತ್ತೆ. ಅಂಡ್ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ, ದಟ್ ಇಸ್ ಈಗ ನೋಡಿ 5ನೇ ಕ್ಲಾಸ್ ಏನ್ ಮಾಡ್ಬೇಕಾದ್ರೆ ಮೇಡಮ್ 6, 7, 8 ಈ ರೀತಿ ಮಾಡಿ ಅಂತ. ಈಗ ನಾವು 6 ಮಾಡಿದ್ದೀವಿ, 7, 8 ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದ್ ಮಾಡ್ಬೇಕಲ್ವಾ, ಎಲ್ಲಾನು ಒಂದೇ ಸಲ ಮಾಡಕ್ಕಾಗುತ್ತಾ? ಅಂದ್ರೆ ಫಸ್ಟ್ ಥರ್ಡ್ ಆಯ್ತು, ಆಮೇಲೆ ಫೋರ್ತ್, ಆಮೇಲೆ ಫಿಫ್ತ್, ಇವಾಗ 6th ಬಂದಿದ್ದೀವಿ. 6th ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಮಾಡೋದು 7th. ಓಕೆ, ಸೊ ಅವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಇವನ್ನೆಲ್ಲ ಒನ್ ಲೈನರ್ಸ್ ಅಲ್ಲಿ ನೀವು ಬರ್ದಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ, ಕುಂಠಿತ ಬೆಳವಣಿಗೆ, ಚರ್ಮ ರೋಗಗಳು, ಕೂದಲಿನ ಬಣ್ಣ ಬದಲಾಗೋದಕ್ಕೆ ಕೊರತೆ ಆದಂತ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಕುಂಠಿತ ಬೆಳವಣಿಗೆ ಮತ್ತೆ ಚರ್ಮ ರೋಗಗಳು, ಕೂದಲಿನ ಬಣ್ಣ ಬದಲಾಗೋದಕ್ಕೆ ಕೊರತೆ ಆಗಿರುವಂತ ಪೋಷಕಾಂಶ ಇದರಲ್ಲಿ ಯಾವುದು? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು, ನಾರು ಪದಾರ್ಥ ಅಂತ ಇದೆ. ಓಕೆ, ನೋಡಿ, ನಾರು ಪದಾರ್ಥ ಕಾನ್ಸ್ಟಿಪೇಷನ್ಗೆ, ಓಕೆ, ಕೊಬ್ಬು ಶಕ್ತಿಯನ್ನ ಕೊಡುತ್ತೆ, ಕಾರ್ಬೋಹೈಡ್ರೇಟ್ ಕೂಡ ಶಕ್ತಿಯನ್ನ ಕೊಡುತ್ತೆ. ಆದ್ರೆ ಬೆಳವಣಿಗೆ, ದೇಹದ ಬೆಳವಣಿಗೆ ಅದಕ್ಕೆ ಯಾವುದು? ಪ್ರೋಟೀನ್ ಸಹಾಯಕ ಅಂತ ನಾವು ಆಲ್ರೆಡಿ ಓದಿದ್ವಿ, ಹೌದಲ್ವಾ? ಬಾಡಿ ಬಿಲ್ಡಿಂಗ್ ಅಂದ್ರೆ ಏನ್ ಹೇಳ್ಬೋದು ನಾವು, ಅಂದ್ರೆ ಬಾಡಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ ನಾವು ಯಾವ್ದನ್ನ? ಪ್ರೋಟೀನ್ಸ್ ಅನ್ನ. ಸೊ ಹಾಗಾಗಿ ಕುಂಠಿತ ಬೆಳವಣಿಗೆ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಕೂದಲಿನ ಬಣ್ಣ, ಇವು ಕೂದಲಿನಲ್ಲಿ ಯಾವ ಒಂದು ಪ್ರೋಟೀನ್ ಇರುತ್ತೆ, ನಾವು ಅದನ್ನೇನಂತ ಕರಿತೀವಿ? ಕೆರಾಟಿನ್ ಅಂತ ಹೇಳ್ತೀವಿ, ಹೌದಲ್ವಾ? ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಓಕೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನು? ಪ್ರೋಟೀನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಈ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತೆ, ಯಾವುದು? ಈಗ ಆಲ್ರೆಡಿ ನಾವು ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ, ಇಲ್ಲಾಗ್ಲೇ ನೋಡಿದ್ವಿ, ಏನಂತ? ಹಾಗಾದ್ರೆ ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ಬರುತ್ತಪ್ಪ? ವಿಟಮಿನ್ ಸಿ ಇಂದ, ಹೌದಲ್ವಾ? ವಿಟಮಿನ್ ಸಿ ಇಂದ, ವಿಟಮಿನ್ ಸಿ ನ ಕೊರತೆಯಿಂದ ಯಾವ್ದು ರೋಗ ಬರುತ್ತೆ? ದಟ್ ಇಸ್ ಸ್ಕರ್ವಿ ರೋಗ. ಸ್ಕರ್ವಿ ಅಂದ್ರೆ ಏನು ಅಲ್ಲ, ಸ್ಕರ್ವಿ ರೋಗ ಅಂದ್ರೆ ತುಂಬಾ ವೀಕ್ನೆಸ್ ಆಗಿ ಇರುವಂತದ್ದು. ಓಕೆ, ಅಂದ್ರೆ ಇನ್ಆಕ್ಟಿವ್ ಆಗಿ ತುಂಬಾ ವೀಕ್ ಆಗಿ ಇರುವಂತದನ್ನ ನಾವು ಸ್ಕರ್ವಿ ನಲ್ಲಿ ನೋಡ್ಬೋದು. ಓಕೆ, ಆಮೇಲೆ ಇನ್ನು 3 ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಜಾಸ್ತಿ ಸ್ವಾಲೆನ್ ಮತ್ತೆ ತುಂಬಾ ಈ ಹಲ್ಲಿನ ಒಂದು ಗಮ್ಸ್ ಏನಿರುತ್ತೆ ಅಲ್ಲಿ ಸ್ವಲ್ಪ ರಕ್ತ ಬರುವಂತದ್ದು. ಓಕೆ, ಈ ರೀತಿ. ಆಮೇಲೆ ಸುಸ್ತು, ಆಯಾಸ, ಇದು ಸ್ಕರ್ವಿ. ಅದೇನ್ ಡಿಫ್ರೆಂಟ್ ಏನಲ್ಲ, ಅಂದ್ರೆ ಆ ರೀತಿ ಇರುವಂತಹ ಸಿಂಪ್ಟಮ್ಸ್ ಗೆ ಸ್ಕರ್ವಿ ಅಂತ ಇಟ್ಟಿರುವಂತದ್ದು. ಓಕೆ, ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ, ಹೌದಲ್ವಾ? ಅದೇ ರೀತಿ ಅಯೋಡಿನ್ ಕೊರತೆಯಿಂದ ಏನುಂಟಾಗುತ್ತೆ? ಗಳಗಂಡ ರೋಗ, ಹೌದಲ್ವಾ? ನೋಡಿ, ಗಳಗಂಡ ನೋಡಿ, ಇದು 48. ಮತ್ತೆ ಇಲ್ಲೇನ್ ನೋಡಿದ್ರಿ ಅಲ್ವಾ? ಹಿಂದೆ ಹೋಗೋಣ. ಅಯೋಡಿನ್ ಕೊರತೆಯ ಲಕ್ಷಣಗಳು, ಕುತ್ತಿಗೆ ಗ್ರಂಥಿ ಊದಿದಂತೆ ಕಾಣುವುದನ್ನೇ ನಾವೇನಂತ ಹೇಳ್ತೀವಿ? ಗಳಗಂಡ ರೋಗ ಅಂತ ಹೇಳ್ತೀವಿ. ಈ ರೀತಿನೂ ಆಪ್ಷನ್ಸ್ ಇರುತ್ತೆ, ಈ ರೀತಿ ಕೂಡ ಕೇಳ್ತಾರೆ. ಒಂದು ಪ್ರಶ್ನೆ ಇರುತ್ತೆ ಅಂದ್ರೆ ಅದನ್ನ 10 ತರ ಕೇಳ್ತಾರೆ. ಓಕೆ, ನೆಕ್ಸ್ಟ್ 49ನೇ ಪ್ರಶ್ನೆನ ನೋಡೋಣ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂತಹ ರೋಗದ ಲಕ್ಷಣ ಯಾವುದು? ವಿಟಮಿನ್ ಡಿ ಕೊರತೆಯಿಂದ ಯಾವುದು? ವಿಟಮಿನ್ ಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಮೂಳೆಗಳಿಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು ಅನ್ನುವಂಥದ್ದೇನಿದೆಯಲ್ಲ, ಇದು ಸರಿಯಾದಂತ ಉತ್ತರ. 50ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಗಸೆ ಮತ್ತು ಹತ್ತಿ ಏನು ಅಂತ ಕೇಳಿದ್ರೆ, ಅಗಸೆ ಮತ್ತೆ ಹತ್ತಿ ಇವು ಸಸ್ಯ ನಾರುಗಳು, ಪ್ರಾಣಿ ನಾರುಗಳು, ಸಂಶ್ಲೇಷಿತ ನಾರುಗಳು, ರೇಷ್ಮೆ ನಾರುಗಳು ಅಂತ ಇದೆ. ಓಕೆ, ಹತ್ತಿ ಮತ್ತೆ ಅಗಸೆ ಇವೆಲ್ಲ ಏನು? ಸಸ್ಯ, ಹೌದಲ್ವಾ? ಸೊ ದೇ ಆರ್ ಡಿರೈವ್ಡ್ ಫ್ರಮ್ ಪ್ಲಾಂಟ್, ಸೊ ದಟ್ ಸಸ್ಯ ನಾರುಗಳು ಅಂತ ಏನಿದೆ ಇದು ಸರಿಯಾದಂತ ಉತ್ತರ. ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆಗಳು. ಸಂಶ್ಲೇಷಿತ ಅಂದ್ರೆ ಏನು? ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ, ಮೀನ್ಸ್ ಮ್ಯಾನ್ ಮೇಡ್. ಓಕೆ, ಮನುಷ್ಯ ನಿರ್ಮಿತದ್ದನ್ನ ನಾವೇನಂತ ಹೇಳ್ತೀವಿ? ಮಾನವ ತಯಾರಿಸಬಲ್ಲವಂತವನ್ನ ನಾವು ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ. ಅವು ಯಾವ್ಯಾವು ಅಂತ ಕೇಳಿದ್ದಾರೆ. ಹತ್ತಿ, ರೇಷ್ಮೆ, ನೈಲಾನ್, ಪಾಲಿಸ್ಟರ್, ಸೆಣಬು, ರೇಯಾನ್ ಅಂತ ಇದೆ. ನೋಡಿ, ಹತ್ತಿ ಹೌದಾ? ಅಲ್ಲ, ನಾವೀಗ ಆಲ್ರೆಡಿ ನೋಡಿದ್ವಿ, ಅದು ಸಸ್ಯ ನಾರು ಅಂತ ಹೇಳಿ, ಹೌದಲ್ವಾ? ರೇಷ್ಮೆ ಏನಿದೆ, ಇದು ಕೂಡ ಏನು? ಇದು ಪ್ರಾಣಿ ಜೀವಿಯಿಂದ ಬರುವಂತದ್ದು, ಸೆರಿಕಲ್ಚರ್
ಓಕೆ, ಸಿಲ್ಕ್ ವಾರ್ಮ್ಸ್ ಇಂದ ಬರುವಂತದ್ದು. ಸೊ ಹಾಗಾಗಿ ಇದು ಕೂಡ ಅಲ್ಲ. ಇನ್ನು ನೈಲಾನ್, ಹೌದು, ಇದು ಮನುಷ್ಯ ನಿರ್ಮಿತ. ಪಾಲಿಸ್ಟರ್, ಇದು ಕೂಡ ಹೌದು. ಸೆಣಬು, ಇದು ಏನು? ಇದು ಕೂಡ ಅಲ್ಲ. ಸೊ ಬಿ, ಸಿ, ಸಾರಿ, ಇದು ರೇಷ್ಮೆ. ಓಕೆ, ಸಿ, ಡಿ ಮತ್ತು ಎಫ್. ಸಿ, ಡಿ, ಎಫ್ ಯಾವ ಆಪ್ಷನ್ ಅಲ್ಲಿ ಇದೆ? ಸಿ, ಡಿ, ಎಫ್ ಬಿ ಆಪ್ಷನ್ ಇದೆ. ಸೊ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 52ನೇ ಪ್ರಶ್ನೆ, ನಾವು ಪ್ರಾಣಿ ಮೂಲದಿಂದ ಪಡೆಯುವ ನಾರು ಯಾವುದು? ಪ್ರಾಣಿ ಮೂಲದಿಂದ ಪಡೆಯುವಂತಹ ನಾರು ಯಾವುದು? ನೋಡಿ, ಇದು ಸಸ್ಯದಿಂದ ನಮಗೆ ಸಿಗುವಂತದ್ದು. ಉಣ್ಣೆ ಇವೆಲ್ಲ ಕುರಿಯಿಂದ ಅಲ್ಲಿಂದ ಸಿಗುವಂತದ್ದು. ಸೊ ಹಾಗಾಗಿ ಇದು ರೈಟ್ ಆನ್ಸರ್. ಆಮೇಲೆ ಸೆಣಬು ಏನಿದೆಯಲ್ಲ, ಇದು ಸಸ್ಯ. ತೆಂಗಿನ ನಾರು ಏನಿದೆ, ಇದು ಕೂಡ ತೆಂಗಿನ ಮರ, ಇದು ಕೂಡ ಸಸ್ಯ ಜೀವಿ. ಸೊ ಹಾಗಾಗಿ ನೋಡಿ, ಉಣ್ಣೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಪ್ರಾಣಿ ಮೂಲ ಆಗಿದೆ. ಅಂದ್ರೆ ಈ ಮೂರು, ಈ ಹತ್ತಿ, ಸೆಣಬು, ತೆಂಗಿನ ನಾರು ಇವೆಲ್ಲ ಏನು ಸಸ್ಯ ಮೂಲ, ಆದ್ರೆ ಪ್ರಾಣಿ ಮೂಲ ಉಣ್ಣೆ. 53ನೇ ಪ್ರಶ್ನೆ, ಎಕ್ಸ್ ಮತ್ತು ವೈ ವರ್ಗೀಕರಣಕ್ಕೆ ಆಧಾರವಾಗಿರುವಂತಹ ನಾರಿನ ಮೂಲ ಯಾವುದು ಅಂತ ಹೇಳಬೇಕು. ಓಕೆ, ಉಣ್ಣೆ ಮತ್ತೆ ಹತ್ತಿ, ರೇಷ್ಮೆ, ಸೆಣಬು ಅಂತ ಇದೆ. ಎಕ್ಸ್ ಅಂದ್ರೆ ಇವು ಎಕ್ಸ್ ಪಾರ್ಟ್ ಅಲ್ಲಿ ಇರೋದು, ಮತ್ತೆ ವೈ ಕಾಲಮ್ ಅಲ್ಲಿ ಏನಿದೆಯಲ್ಲ, ಯಾವ ವರ್ಗಕ್ಕೆ ಸೇರುತ್ತೆ? ಸಸ್ಯ ನಾರ ಅಥವಾ ಪ್ರಾಣಿ ನಾರುನ ಅಥವಾ ಕೃತಕ ನಾರುನ, ನೈಸರ್ಗಿಕ ನಾರುನ ಅಂತ ಹೇಳ್ತಾ ಹೋಗ್ಬೇಕು. ಉಣ್ಣೆ ಮತ್ತೆ ರೇಷ್ಮೆ, ಇಲ್ಲಿ ಹತ್ತಿ ಇದೆ, ಸೆಣಬು ಇದೆ. ಇದನ್ನಂತೂ ನೋಡಿದ ಕೂಡಲೇ ಹೇಳ್ತೀರಾ ಸಸ್ಯ ನಾರು ಅಂತ ಹೇಳಿ, ಹೌದಲ್ವಾ? ಇವು ಸಸ್ಯ ಮೂಲ ಆಗಿರುತ್ತೆ. ಯಾವುದು? ಹತ್ತಿ ಮತ್ತೆ ಸೆಣಬು, ಹೌದಲ್ವಾ? ಇನ್ನು ಉಣ್ಣೆ ಮತ್ತೆ ರೇಷ್ಮೆ, ಇದು ಅಂದ್ರೆ ರೇಷ್ಮೆ ಎದರಿಂದ ಸಿಗುತ್ತೆ? ಸಿಲ್ಕ್ ವಾಮ್. ಇವು ಶೀಪು, ಅದರಿಂದ ಸಿಗುತ್ತೆ ಉಣ್ಣೆ. ಸೊ ದಟ್ ಪ್ರಾಣಿ ನಾರುಗಳು ಇವು ಆಗಿರ್ತವೆ. ಹಾಗಾಗಿ ಪ್ರಾಣಿ ನಾರು ಮತ್ತೆ ಸಸ್ಯ ನಾರು ಅಂತ ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಇನ್ನು 54ನೇ ಪ್ರಶ್ನೆ ನೋಡೋಣ. ನಾವು ಕ್ರಮವಾಗಿ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯಬಹುದಾದಂತ ನಾರುಗಳು. ನಾವು ಕ್ರಮವಾಗಿ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯಬಹುದಾದಂತ ನಾರುಗಳು ಯಾವುವು? ಸೆಣಬು ಮತ್ತು ಹತ್ತಿ, ರೇಷ್ಮೆ ಮತ್ತು ಉಣ್ಣೆ, ಹತ್ತಿ ಮತ್ತು ರೇಷ್ಮೆ, ರೇಷ್ಮೆ ಮತ್ತು ಹತ್ತಿ ಅಂತ ಇದೆ. ಕ್ರಮವಾಗಿ ಅಂದ್ರೆ ಏನು? ಫಸ್ಟ್ ಸಸ್ಯ ಬರಬೇಕು, ಆಮೇಲೆ ಪ್ರಾಣಿ ಬರಬೇಕು. ಸೊ ಸಸ್ಯ, ಸೆಣಬು ಸಸ್ಯ, ಹತ್ತಿ ಸಸ್ಯ, ಹಾಗಾಗಿ ಇದು ಅಲ್ಲ. ರೇಷ್ಮೆ ಹುಳು, ಹಾಗಾಗಿ ಇದು ರಾಂಗ್. ಯಾಕಂದ್ರೆ ಫಸ್ಟ್ ಏನೇ ಪ್ರಾಣಿ ಇದೆ, ಇದನ್ನ ರಾಂಗ್ ಮಾಡ್ಬಿಡ್ಬೇಕು, ತಪ್ಪದು. ಹತ್ತಿ ಸಸ್ಯ, ರೇಷ್ಮೆ ಪ್ರಾಣಿ, ಮೀನ್ಸ್ ರೇಷ್ಮೆ ಹುಳು, ಹೌದಲ್ವಾ? ಸೊ ಇದು ಸರಿಯಾದಂತ ಉತ್ತರ. ರೇಷ್ಮೆ ಮತ್ತು ಹತ್ತಿ ಅಂತ ಇದೆ, ಇದು ಪ್ರಾಣಿ ಬಂದು ಆಮೇಲೆ ಸಸ್ಯ ಬಂದಿದೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ದಟ್ ಈಸ್ ಸಿ ಆಪ್ಷನ್. ಯಾವುದು? ಹತ್ತಿ ಮತ್ತು ರೇಷ್ಮೆ, ಕ್ರಮವಾಗಿ. ಓಕೆ, 55ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವಂತಹ ವೆನ್ ಡಯಾಗ್ರಾಮ್ ಏನಿದೆ ಅದರಲ್ಲಿ ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಇದೆ. ನೈಸರ್ಗಿಕ ನಾರು, ಈ ಎಕ್ಸ್ ಏನಿದೆಯಲ್ಲ, ಇದು ನೈಸರ್ಗಿಕ ನಾರು, ಇದು ಪ್ರಾಣಿಗಳಿಂದ ಪಡಿತೀವಿ ಅಂತ ಇದೆ. ಓಕೆ, ವೈ ಅನ್ನ ಗುರುತಿಸಿ ಅಂತ ಇದೆ. ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ ಆಯ್ಕೆ ಮಾಡಿ ಅಂತ ಇದೆ. ಹಾಗಾದ್ರೆ ಇಲ್ಲಿ ನೈಸರ್ಗಿಕ ನಾರು, ಎಕ್ಸ್ ಅನ್ನುವಂಥದ್ದು ನೈಸರ್ಗಿಕ ನಾರು ಅಂತ ಹೇಳಿದ್ದಾರೆ. ಈ ಆಪ್ಷನ್ ಅಲ್ಲಿ ಎಕ್ಸ್ ಅನ್ನುವಂಥದ್ದು ನೈಸರ್ಗಿಕ ನಾರು ಯಾವುದು ಅಂತ, ನೈಸರ್ಗಿಕ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ, ನ್ಯಾಚುರಲ್ ಆಗಿ ಸಿಗುವಂತದ್ದು, ಅದು ಮ್ಯಾನ್ ಮೇಡ್ ಅಲ್ಲ, ಮೀನ್ಸ್ ಸಿಂಥೆಟಿಕ್ ಅಲ್ಲ. ಓಕೆ, ಅಂದ್ರೆ ಮೀನ್ಸ್ ಸಂಶ್ಲೇಷಿತ ಅಲ್ಲ. ಓಕೆ, ಅಂದ್ರೆ ಇಲ್ಲಿ ಫಸ್ಟ್ ನೈಸರ್ಗಿಕ ನಾರು ಅಂದ್ರೆ ಸ್ವಾಭಾವಿಕ ನಾರು ಯಾವುದು? ಇದರಲ್ಲಿ ರೇಷ್ಮೆ, ಎಕ್ಸ್ ಅನ್ನ ಮಾತ್ರ ನಾವು ನೋಡ್ಬೇಕು. ಇಲ್ಲಿದೆ ಎಕ್ಸ್, ಇದು ಪಾಲಿಸ್ಟರ್, ಇದು ನೈಲಾನ್. ನೈಲಾನ್ ಏನು? ನೈಲಾನ್ ಏನು? ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಇದೆ. ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಓಕೆ, ಪ್ರಾಣಿಗಳಿಂದ ಪಡಿತೀವಿ ಮತ್ತೆ ಅದು ನೈಸರ್ಗಿಕ ನಾರು ಆಗಿ ಕೂಡ ಉಪಯೋಗಿಸ್ತೀವಿ ಅಂತ ಇದೆ. ಓಕೆ, ನೋಡಿ, ಎಕ್ಸ್ ಅನ್ನುವಂಥದ್ದು ಇಲ್ಲಿ ನೈಸರ್ಗಿಕವಾದ ನಾರು, ಮತ್ತೆ ವೈ ಅನ್ನುವಂಥದ್ದು ಪ್ರಾಣಿಗಳಿಂದ ನಾವು ಅದನ್ನ ಪಡಿತೀವಿ, ಹೌದಲ್ವಾ? ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಇದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. 55ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನು ಅಂತ ಹೇಳಿ ನೀವು ಇದನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು. ಈ ಒಂದು ವೆನ್ ಡಯಾಗ್ರಾಮ್ ಏನಿದೆ ಅದರಲ್ಲಿ ಎಕ್ಸ್ ಮತ್ತು ವೈ ಅನ್ನ ಗುರುತಿಸ್ಬಿಟ್ಟು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕು. ಓಕೆ,
ಹಾಗಾದ್ರೆ ಯಾವುದು ಇಲ್ಲಿ ಸಮಂಜಸವಾದಂತ ಉತ್ತರ ಆಗುತ್ತೆ ಅನ್ನುವಂಥದ್ದನ್ನ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅದಕ್ಕೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಮಾಡಿ. 56ನೇ ಪ್ರಶ್ನೆ ನೋಡಿ, ಸಸ್ಯ ಮತ್ತು ಪ್ರಾಣಿ ನಾರುಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು? ಸಸ್ಯ ಮತ್ತು ಪ್ರಾಣಿ ನಾರುಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಇದಾಗಿದೆ. ಯಾವುದಾಗಿದೆ? ಅಗಸೆ ಏನಿದೆ ಇದು ಒಂದು ಸಸ್ಯದ ನಾರು. ಪಾಲಿಸ್ಟರ್ ಅನ್ನುವಂಥದ್ದು ಒಂದು ನೈಸರ್ಗಿಕ ನಾರು. ಉಣ್ಣೆಯನ್ನು ಸಸ್ಯದಿಂದ ಪಡೆಯುತ್ತೇವೆ. ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನ ಪಡೆಯಲಾಗುತ್ತೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಅಗಸೆ ಅನ್ನುವಂಥದ್ದು ಒಂದು ಸಸ್ಯದ ನಾರು ಏನಿದೆ ಇದು ಸರಿಯಾದಂತ ಉತ್ತರ. ಪಾಲಿಸ್ಟರ್ ನೈಸರ್ಗಿಕ ನಾರ ಅಲ್ಲ ಅಲ್ವಾ, ಅದು ಸಿಂಥೆಟಿಕ್. ಇನ್ನು ಉಣ್ಣೆ ಅನ್ನುವಂಥದ್ದು ಇದು ಪ್ರಾಣಿಗಳಿಂದ ಪಡೆಯಲಾಗುತ್ತೆ. ಓಕೆ ನೋಡಿ, ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನ ಪಡೆಯಲಾಗುತ್ತೆ ಅಂತ ಇದೆ. ಆದ್ರೆ ನೋಡಿ, ಇದು ಸರಿಯಾದಂತ ಉತ್ತರನ ರೇಷ್ಮೆ ಅನ್ನುವಂಥದ್ದು ನಾವು ಪಡೆಯೋದೇ ಯಾವ್ದ್ರಿಂದ? ಸಿಲ್ಕ್ ವಾಮ್ಸ್ ಇಂದ. ಹಾಗಾಗಿ ಇಲ್ಲಿ ಗಿಡ ಕಾಂಡ ಅಂತೆಲ್ಲ ಬಂದಿದೆ, ಇದು ರಾಂಗ್. ಓಕೆ, 56ನೇ ಪ್ರಶ್ನೆ, ಹತ್ತಿಯಿಂದ ಬೀಜಗಳನ್ನ ಬೇರ್ಪಡಿಸುವಂತಹ ವಿಧಾನ ಯಾವುದು? ಹತ್ತಿಯಿಂದ ಬೀಜಗಳನ್ನ ಬೇರ್ಪಡಿಸುವಂತಹ ವಿಧಾನವನ್ನ ಏನಂತ ಕರಿತೀವಿ? ಹಿಂಜುವುದು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಹತ್ತಿಯಿಂದ ಬೀಜಗಳನ್ನ, ಇವಾಗ ಯಾರಾದ್ರೂ ನೋಡಿದೀರಾ ಹತ್ತಿ ಮತ್ತೆ ಬೀಜ ಏನು ಅಂದ್ರೆ ಹತ್ತಿಯಲ್ಲಿ ಬೀಜ ಇರುವಂತದ್ದನ್ನ ಯಾರಾದ್ರೂ ನೋಡಿದೀರಾ? ಕೆಲವರು ನೋಡಿರ್ತಾರೆ, ಈಗಿನ ಕಾಲದಲ್ಲಂತೂ ಕೆಲವರು ನೋಡಿರೋದಿಲ್ಲ ಅಂತ ಅನ್ಕೋತೀನಿ. ಓಕೆ, ಹತ್ತಿಯಿಂದ ಬೀಜಗಳನ್ನ ಬೇರ್ಪಡಿಸುವಂತಹ ವಿಧಾನವನ್ನ ಏನಂತ ಕರೀತಾರೆ? ಹಿಂಜುವುದು ಅಂತ ಹೇಳಿ ಕರೀತಾರೆ. ಮಗ್ಗದಿಂದ ನಿರ್ವಹಿಸಬಹುದಾದಂತ ಕಾರ್ಯವನ್ನ ನಾವೇನಂತ ಕರಿತೀವಿ? ನೇಯೋದು ಅಂತ ಕರೀತಾರ ಅಥವಾ ನೂಲೋದು ಅಂತ ಕರೀತಾರ? ಏನಂತ ಕರೀತಾರೆ? ನೇಯೋದು. ಮಗ್ಗ ನೇಯೋದು ಅಂತ ಆ ವರ್ಡ್ ಅಲ್ಲೇ ಬರುತ್ತೆ, ಸೆಂಟೆನ್ಸ್ ಅಲ್ಲೇ ಬರುತ್ತೆ. ಮಗ್ಗ ನೇಯೋದು. ಮಗ್ಗದಿಂದ ನಿರ್ವಹಿಸಬಹುದಾದಂತ ಕಾರ್ಯ ಯಾವುದು? ನೇಯುವುದು. ಮಗ್ಗ ನೇಯ್ತಾರೆ ಇವರು. ನೇಕಾರರು ಏನ್ ಮಾಡ್ತಾರೆ? ಮಗ್ಗವನ್ನ ನೇಯ್ತಾರೆ, ಹೌದಲ್ವಾ? ಮಗ್ಗ ನೇಯೋದು, ಸೀರೆ ನೇಯೋದು. ಓಕೆ, ಸೊ ದಟ್ ಮಗ್ಗ ಅಂತ ಬಂದಿದೆ ಅಂದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು, ದಟ್ ಇಸ್ ನೇಯುವುದು. 59ನೇ ಪ್ರಶ್ನೆ, ಕೊಟ್ಟಿರುವ ಪರಸ್ಪರ ಸಂಬಂಧವನ್ನ ಪೂರ್ಣಗೊಳಿಸಿ. ರೇಷ್ಮೆ, ರೇಷ್ಮೆಗೂಡು, ತುಪ್ಪಟ ಅಂತ ಇದೆ. ಓಕೆ, ಈ ತುಪ್ಪಟ ಯಾವ್ದ್ರಿಂದ? ನೋಡಿ, ರೇಷ್ಮೆ ಅನ್ನುವಂಥದ್ದು ರೇಷ್ಮೆ ಗೂಡಿಂದ ನಮ್ಗೆ ಸಿಗುತ್ತೆ. ಆದ್ರೆ ತುಪ್ಪಟ ಏನಿದೆಯಲ್ಲ ಇದು ಕುರಿ ಎಣ್ಣೆ. ಯಾವ್ದಿದು? ಕುರಿ ಎಣ್ಣೆ. ಇದು ನೋಡಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಒಂದತ್ರ ಬರ್ದಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಪರಸ್ಪರ ಸಂಬಂಧ. ತುಪ್ಪಟ ಏನಿದೆ ಅದು ಕುರಿ ಎಣ್ಣೆಗೆ ಸಂಬಂಧಪಟ್ಟಿರುತ್ತೆ. ರೇಷ್ಮೆ ಏನಿರುತ್ತೆ ರೇಷ್ಮೆ ಗೂಡಿಗೆ ಸಂಬಂಧಪಟ್ಟಿರುತ್ತೆ. ಓಕೆ, 60ನೇ ಪ್ರಶ್ನೆ, ನಾರಿನಿಂದ ನೂಲನ್ನು ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ. ನೋಡಿ, ನಾರಿನಿಂದ ನೂಲನ್ನ ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ನಾರು ಏನಿದೆ, ನಾರಿನಿಂದ ನೂಲನ್ನ ಏನ್ ತಯಾರಿಸ್ತಾರೆ ಆ ಒಂದು ಪ್ರಕ್ರಿಯೆಯಲ್ಲಿ ಎಕ್ಸ್ ಮತ್ತು ವೈ ಅನ್ನ ಗುರುತಿಸಿ. ಹತ್ತಿ ಉಂಡೆ ಇರುತ್ತೆ, ಅದರಿಂದ ನಾರು, ಅದರಿಂದ ನೂಲು ಅಂತ ಇದೆ. ಓಕೆ, ಅಂದ್ರೆ ಹತ್ತಿ ಉಂಡೆ ಇರುತ್ತೆ, ಅದ್ರೊಳಗಡೆ ಫಸ್ಟ್ ನಾರ್ ಮಾಡ್ಕೋತಾರೆ, ಅದರಿಂದ ನೂಲು ಅಂತ ಇದೆ. ಹಾಗಾದ್ರೆ ಈ ಒಂದು ಪ್ರೋಸೆಸ್ ಅನ್ನ ಏನಂತಾರೆ? ಈ ಒಂದು ಪ್ರೋಸೆಸ್ ಅನ್ನ ಏನಂತ ಹೇಳ್ತಾರೆ? ಹತ್ತಿ ಉಂಡೆಯಿಂದ, ಹತ್ತಿಯಿಂದ ಏನು ನಾರನ್ನ ತಗೋತೀವ್ರಿ, ಇಲ್ಲೇ ನೋಡಿ ಮೇಲೆ ಇದೆ. ಹತ್ತಿಯಿಂದ ಬೀಜಗಳನ್ನ ಬೇರ್ಪಡಿಸುವಂತ ವಿಧಾನ ಅದೇ ಇಲ್ಲಿರೋದು, ಹೌದಲ್ವಾ? ಹತ್ತಿಯಿಂದ ಬೀಜಗಳನ್ನ ಬೇರ್ಪಡಿಸುವಂತ ವಿಧಾನ ಅಲ್ಲೇನಿದೆ? ಏನಂತ ಹೇಳ್ತಾರೆ? ಇಲ್ಲೇನಿದೆ? ಮೊದಲನೇದು ಹಿಂಜುವುದು ಅಂತ ಇದೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಏನು? ಹಿಂಜುವುದು. ಅದಾದ ನಂತರ ಏನ್ ಮಾಡ್ತಾರೆ? ನಾರನ್ನ ನೂಲ್ತಾರೆ. ಸೊ ದಟ್ ಸರಿಯಾದಂತ ಉತ್ತರ ಹಿಂಜುವುದು. ಹತ್ತಿ ಉಂಡೆಯಿಂದ ಹಿಂಜುವುದ್ರ ಮೂಲಕ ನಾರನ್ನ ತಕೊಂಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ? ನೂಲೋದ್ರ ನೂಲುವಂಥದ್ದು. ಓಕೆ, ಬಟ್ಟೆಯನ್ನು ಪಡೆಯಲು ಸರಿಯಾದ ಕ್ರಮ ಯಾವುದು? ಫಸ್ಟು ನಾರು, ಬಟ್ಟೆ, ನೂಲು. ನಾರು, ನೂಲು, ಬಟ್ಟೆ, ಬಟ್ಟೆ, ನೂಲು, ನಾರು, ನೂಲು, ನಾರು, ಬಟ್ಟೆ. ಇದು ನಿಮಗೆ ಅರ್ಥ ಆಗಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ. ನಾರು, ಆಮೇಲೆ ನೂಲು, ಆಮೇಲೆ ನಮ್ಗೆ ಬಟ್ಟೆ ಸಿಗುತ್ತೆ. ಸೊ ಸರಿಯಾದಂತ ಉತ್ತರ ಏನು? ಬಟ್ಟೆ, ನೂಲು, ನಾರು. ಓಕೆ, ಸರಿಯಾದಂತ ಉತ್ತರ ಏನು? ಇದ ಸರಿಯಾದಂತ ಉತ್ತರ. ಯಾವ್ದು ಸರಿಯಾದಂತ ಉತ್ತರ? 61ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನು? ಇಲ್ಲೇನ್ ನೋಡಿದ್ವಿ ನಾವು? ನಾರು, ನೂಲು, ಅದಾದ ನಂತರ ನಮ್ಗೆ ಬಟ್ಟೆ ಸಿಗೋದು. ನೂಲೋದ್ರ ಮುಖಾಂತರ ಅಲ್ವಾ ನಮ್ಗೆ ಬಟ್ಟೆ ಸಿಗೋದು? ಬಟ್ಟೆ, ನೂಲು, ನಾರು, ನೂಲು, ನಾರು, ಬಟ್ಟೆ, ನಾರು, ನೂಲು, ಬಟ್ಟೆ, ನಾರು, ಬಟ್ಟೆ, ನೂಲು ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು? ದಟ್ ಈಸ್
ನಾರು, ನೂಲು, ಬಟ್ಟೆ. ನಾನು ಬಾ. ಓಕೆ, ಎಸ್. ಮುಂದಿನ ಪ್ರಶ್ನೆ, ನಾರಿನಿಂದ ನೂಲನ್ನ ತಯಾರಿಸುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಇಲ್ಲೇ ಇದೆ ನೋಡಿ, ನಾರಿನಿಂದ ನೂಲನ್ನ ತಯಾರಿಸುವಂತಹ ಪ್ರಕ್ರಿಯೆಯನ್ನ ಇಲ್ಲೇನಂತ ಕರೆದಿದ್ದಾರೆ? ನೂಲುವುದು ಅಂತ ಕರೆದಿದ್ದಾರೆ. ಸೊ ಸರಿಯಾದಂತ ಉತ್ತರ ಏನು? ದಟ್ ಈಸ್ ನೂಲುವುದು. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. 63ನೇ ಪ್ರಶ್ನೆ, ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ 2 ಪ್ರಮುಖ ವಿಧಾನಗಳು. ನೋಡಿ, ಇದೆಲ್ಲ 6ನೇ ತರಗತಿಯಲ್ಲಿ ಬರುವಂತಹ ಫೈಬರ್ಸ್, ಅಂದ್ರೆ ಸಿಂಥೆಟಿಕ್ ಫೈಬರ್ಸ್ ಅನ್ನುವಂತ ಚಾಪ್ಟರ್ ಏನಿದೆ, ಅದರಿಂದ ಇದು ನ್ಯಾಚುರಲ್ ಫೈಬರ್ಸ್ ಮತ್ತೆ ಸಿಂಥೆಟಿಕ್ ಫೈಬರ್ಸ್ ಏನಿದೆಯಲ್ಲ, ಆ ಒಂದು ಚಾಪ್ಟರ್ ನ MCQs ಆಗಿರುತ್ತೆ ಇದು. ಓಕೆ, ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ 2 ಪ್ರಮುಖ ವಿಧಾನಗಳು. ನೂಲಿನಿಂದ ಬಟ್ಟೆಯನ್ನ ತಯಾರಿಸುವಂತಹ 2 ಪ್ರಮುಖ ವಿಧಾನಗಳು ಅಂತ ಹೇಳಿದಾಗ, ಹಿಂಜುವುದು, ನೇಯುವುದು, ನೇಯುವುದು, ಹೆಣೆಯುವುದು, ನೇಯುವುದು, ನೂಲುವುದು ಮತ್ತು ಹಿಂಜುವುದು ಮತ್ತು ಹೆಣೆಯುವುದು ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ನೇಯುವುದು ಮತ್ತು ಹೆಣೆಯುವುದು. ಓಕೆ, ನೇಯುವುದು ಮತ್ತು ಹೆಣೆಯುವುದು. ಸರಿಯಾದಂತ ಉತ್ತರ ಏನು? ಒಂದು ನೇಯೋದ್ರ ಮೂಲಕ, ಇನ್ನೊಂದು ಹೆಣೆಯೋದ್ರ ಮೂಲಕ ನಾವು ಬಟ್ಟೆಗಳನ್ನ ತಯಾರಿಸುವಂತಹ 2 ವಿಧಾನಗಳು ಇವಾಗಿರ್ತವೆ. ಒಂದು ನೇಯೋದ್ರ ಮೂಲಕ, ಇನ್ನೊಂದು ಹೆಣೆಯೋದ್ರ ಮೂಲಕ. ಇನ್ನು 64ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಹೇಳಬೇಕು. ರೇಯಾನ್ ಮತ್ತು ನೈಲಾನ್ ಸಂಶ್ಲೇಷಿತ ನಾರುಗಳು, ರೇಷ್ಮೆ ಮತ್ತು ಉಣ್ಣೆ ಏನಿದೆ ಇವು ನೈಸರ್ಗಿಕ ನಾರುಗಳು ಅಂತ ಇದೆ. ಓಕೆ, ಎ ತಪ್ಪು, ಬಿ ಸರಿ, ಎ ಸರಿ, ಬಿ ತಪ್ಪು, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡು ತಪ್ಪು ಅಂತ ಇದೆ. ಓಕೆ, ನೋಡಿ, ರೇಯಾನು ಮತ್ತೆ ನೈಲಾನ್ ಏನಿದೆ ಇವು ಸಿಂಥೆಟಿಕ್ ಫೈಬರ್ಸ್, ಇವ್ ಮೀನ್ಸ್ ಮ್ಯಾನ್ ಮೇಡ್ ಫೈಬರ್ಸ್, ಹೌದಲ್ವಾ? ಇದು ಸರಿಯಾದಂತ ಉತ್ತರ. ರೇಷ್ಮೆ ಇವು ನೈಸರ್ಗಿಕವಾಗಿ ಇದು ಪ್ರಾಣಿಯ ಮೂಲವನ್ನ ಒಳಗೊಂಡಿದೆ. ಉಣ್ಣೆ ಕೂಡ ಪ್ರಾಣಿಯ ಮೂಲವನ್ನ ಒಳಗೊಂಡಿದೆ. ಆಯ್ತಾ? ಇವು ಪ್ರಾಣಿಯ ಮೂಲ, ಯಾವುದು ನೈಸರ್ಗಿಕ ನಾರುಗಳು ಹೌದು, ಬಟ್ ಮೂಲತಃ ಪ್ರಾಣಿಗಳಿಂದ ನಮ್ಗೆ ಸಿಗುವಂತದ್ದು, ಪ್ರಾಣಿ ಜೀವಿಗಳಿಂದ. ಸೊ ಹಾಗಾಗಿ ಎರಡೂ ಕೂಡ ಸರಿಯಾದಂತ ಉತ್ತರ. 65ನೇ ಪ್ರಶ್ನೆ, ಸಂಶ್ಲೇಷಿತ ನಾರನ್ನ ಪಡೆಯುವ ಬಗ್ಗೆ. ಸಸ್ಯ ಮೂಲದಿಂದ ಪಡಿತೀವಿ, ಪ್ರಾಣಿ ಮೂಲದಿಂದ ಪಡಿತೀವಿ, ಸಸ್ಯ ಮತ್ತು ಪ್ರಾಣಿ ಮೂಲಗಳಿಂದ ಪಡಿತೀವಿ, ಮತ್ತೆ ರಾಸಾಯನಿಕ ವಸ್ತುಗಳಿಂದ ಪಡಿತೀವಿ ಅಂತ ಇದೆ. ಎಸ್, ಸರಿಯಾದಂತ ಉತ್ತರ ಏನು? ರಾಸಾಯನಿಕ ವಸ್ತುಗಳಿಂದ ಪಡಿತೀವಿ. ನೈಸರ್ಗಿಕ ಮತ್ತು ಸಂಶ್ಲೇಷಿತ ನಾರುಗಳು ಕ್ರಮವಾಗಿ, ನೋಡಿ, ಫಸ್ಟ್ ನಾವು ನೈಸರ್ಗಿಕ ಬರಿಬೇಕು, ಆಮೇಲೆ ಸಂಶ್ಲೇಷಿತ ಬರಿಬೇಕು. ಇಲ್ಲಿ ನೈಸರ್ಗಿಕವಾಗಿ ಯಾವ್ದಿದೆ ಇದ್ರಲ್ಲಿ? ಫಸ್ಟ್ ರೇಯಾನು ಅಲ್ಲ, ನೈಲಾನ್ ಇದೆ ಅಲ್ಲ. ಸೊ ಹತ್ತಿ ಮತ್ತೆ ರೇಷ್ಮೆ ನೋಡ್ಬೇಕು. ನೈಸರ್ಗಿಕ ಮತ್ತೆ ಸಂಶ್ಲೇಷಿತ, ಫಸ್ಟ್ ನೈಸರ್ಗಿಕ ಬರಿಬೇಕು. ಹತ್ತಿ ಏನಿದೆ ಇದು ಕೂಡ ನೈಸರ್ಗಿಕ, ಆದ್ರೆ ಪಕ್ಕದಲ್ಲಿ ರೇಷ್ಮೆ ಇದೆ, ಇದೇನು? ಇದು ಕೂಡ ನೈಸರ್ಗಿಕ. ಹಾಗಾಗಿ ಈ ಆಪ್ಷನ್ ತಪ್ಪು. ಓಕೆ, ಸರಿಯಾದಂತ ಉತ್ತರ ರೇಷ್ಮೆ ಮತ್ತು ನೈಲಾನ್. ಅಂದ್ರೆ ಇದು ನ್ಯಾಚುರಲ್, ಇದು ಸಿಂಥೆಟಿಕ್. ಸೊ ಸರಿಯಾದಂತ ಉತ್ತರ ರೇಷ್ಮೆ ಮತ್ತು ನೈಲಾನ್. ಉಣ್ಣೆ ನೈಸರ್ಗಿಕ ನಾರು, ಹಾಗಾದ್ರೆ ಆರ್ಕಲಿಕ್ ಏನು? ಇದು ಸಂಶ್ಲೇಷಿತ ನಾರು. ಓಕೆ, ಮುಂದಿನ ಪ್ರಶ್ನೆ, ಪಾಲಿಸ್ಟರ್ ಒಂದು ಸಂಶ್ಲೇಷಿತ ನಾರಿಗೆ ಉದಾಹರಣೆ. ಏನು ಪಾಲಿಸ್ಟರ್ ಏನಿದೆಯಲ್ಲ ಇದು ಸಿಂಥೆಟಿಕ್ ಫೈಬರ್ಗೆ ಒಂದು ಉದಾಹರಣೆ. ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದ್ರೆ ಇದು ಕೃತಕ ರಾಸಾಯನಿಕ ವಸ್ತುಗಳಿಂದ ಪಡೆಯಲಾಗುತ್ತೆ, ಅದಕ್ಕೋಸ್ಕರ. ಇವುಗಳಲ್ಲಿ ಗುಂಪಿಗೆ ಸೇರದ ನಾರು ಯಾವುದು? ಉಣ್ಣೆ, ರೇಷ್ಮೆ, ನೈಲಾನ್, ಸೆಣಬು. ಇವೆಲ್ಲ ಏನು? ನೈಸರ್ಗಿಕ. ಆದ್ರೆ ನೈಲಾನ್ ಏನು? ಸಿಂಥೆಟಿಕ್. ಚರಕದ ಬಳಕೆಯನ್ನು ಜನಪ್ರಿಯಗೊಳಿಸಿದ ವ್ಯಕ್ತಿ ಯಾರು? ನೋಡಿ, ಚರಕದ ಬಳಕೆಯನ್ನ ಜನಪ್ರಿಯಗೊಳಿಸಿದಂತವರು ಯಾರು? ಚರಕದ ಬಳಕೆಯನ್ನ ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧೀಜಿ, ಮೀರಾಬಾಯಿ, ನೆಹರು, ರಾಜೇಂದ್ರ ಪ್ರಸಾದ್ ಅಂತ ಇದೆ. ಯಾರು ನೋಡಿದ ಕೂಡ್ಲೆ ಹೇಳ್ತೀರಾ? ದಟ್ ಇಸ್ ನಮ್ಮ ಮಹಾತ್ಮ ಗಾಂಧೀಜಿಯವರು. ಯಾರು? ಮಹಾತ್ಮ ಗಾಂಧೀಜಿಯವರು. ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಮಂಡಳಿಯನ್ನ ಸ್ಥಾಪಿಸಿದಂತಹ ವರ್ಷ ಯಾವುದು? 1956ರಲ್ಲಿ ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಮಂಡಳಿಯನ್ನ ಸ್ಥಾಪಿಸಿದೆ. ಓಕೆ, ಯಾರೆಲ್ಲ EVS ನೋಡಿರ್ತೀರಾ, EVS ಚಾಪ್ಟರ್ಸ್ ಏನಿದೆಯಲ್ಲ ಅದ್ರೊಳಗಡೆ EVS ಪೆಡಗಾಜಿಯಲ್ಲಿ ಇದು ಬರುತ್ತೆ. ಓಕೆ, EVS ಕಂಪ್ಲೀಟ್ ಪೆಡಗಾಜಿ ಏನಿದೆ ಅದನ್ನ ನೀವು ಯಾರಾದ್ರೂ ನೋಡ್ಕೊಂಡ್ ಬಂದ್ರೆ ಅದರಲ್ಲಿ ಈ ಒಂದು ವಿಷಯದ ಬಗ್ಗೆ ಇದೆ. ಓಕೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಟ್ಟೆಗಳು ಅನ್ನುವಂತ ಒಂದು ಪಾಠ EVS ಅಲ್ಲಿ ಏನ್ ಬರುತ್ತೆ, ಅದು ಫಸ್ಟ್ ಮಾಡಿದಂತ ವಿಡಿಯೋಸ್. ಓಕೆ, ಅವನ್ನ ನೀವು ನೋಡ್ಕೊಂಡ್ ಬಂದ್ರೆ ಅದ್ರಲ್ಲೂ ಕೂಡ ಇದು ಇರುವಂತದ್ದು. ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಮಂಡಳಿಯನ್ನ 1956ರಲ್ಲಿ ಸ್ಥಾಪಿಸಿದೆ. ಸೆಣಬು ಬೆಳೆಯೋದಕ್ಕೆ ಅತ್ಯಂತ ಸೂಕ್ತ ಕಾಲ ಯಾವುದು? ಚಳಿಗಾಲ, ಮಳೆಗಾಲ,
ಬೇಸಿಗೆಗಾಲ, ಶರತ್ಕಾಲ ಅಂತ ಇದೆ. ಓಕೆ, ಯಾವುದು? ಸೆಣಬು ಬೆಳೆಯೋದಕ್ಕೆ ಅತ್ಯಂತ ಸೂಕ್ತ ಕಾಲ ಯಾವುದು? ಸೆಣಬನ್ನ ಬೆಳಿಬೇಕು ಅಂತ ಹೇಳಿದ್ರೆ ನಮಗೆ ಸೂಕ್ತ ಕಾಲ ದಟ್ ಇಸ್ ಮಳೆಗಾಲ. ಮಳೆಗಾಲದಲ್ಲಿ ನಾವು ಸೆಣಬನ್ನ ಚೆನ್ನಾಗಿ ಅಂದ್ರೆ ಒಳ್ಳೆ ಅಂದ್ರೆ ಹೆಚ್ಚು ನೀರು ಬೇಕು ಯಾವ್ದಕ್ಕೆ? ಸೆಣಬು ಬೆಳಿಬೇಕಂದ್ರೆ. ಹಾಗಾಗಿ ಮಳೆಗಾಲ ಸೂಕ್ತ ಕಾಲ. ರೇಷ್ಮೆ ತಯಾರಿಸಿದಂತಹ ಮೊದಲ ರಾಷ್ಟ್ರ ಯಾವುದು? ನೋಡಿ, ರೇಷ್ಮೆಯನ್ನ ತಯಾರಿಸಿದಂತಹ ಮೊದಲ ರಾಷ್ಟ್ರ ಬಂದು ಅದು ಚೀನಾ. ಚೀನಾದಲ್ಲಿನೇ ಮೊಟ್ಟ ಮೊದಲನೇದಾಗಿ ರೇಷ್ಮೆ ಅನ್ನುವಂಥದ್ದು ತಯಾರಿಸಿದ್ದು. ಅದರಲ್ಲೂ ಸೆಕೆಂಡ್ PUC ನಲ್ಲಿ ಒಂದು ಚಾಪ್ಟರ್ ಇದೆ, ಅನಿಮಲ್ ರಿಸೋರ್ಸಸ್ ಅಂತ ಹೇಳಿ. ಅದ್ರೊಳಗಡೆ ಸೆರಿಕಲ್ಚರ್ ಬರುತ್ತೆ. ಆ PUC ನಲ್ಲಿ ಫಸ್ಟೇನೆ ಚೀನಾ ಬಗ್ಗೆನೆ ಅದಿರೋದು. ಅಂದ್ರೆ ಸೆರಿಕಲ್ಚರ್ ಅನ್ನೋ ಪಾರ್ಟ್ ಏನ್ ಓದ್ತಾರೆ ಅದರಲ್ಲಿ ಫಸ್ಟ್ ಚೀನಾ ಬಗ್ಗೆನೆ, ಅಂದ್ರೆ ಅದ್ರ ಒಂದ್ ಕಥೆನೇ ಇದೆ ಯಾವ ರೀತಿ ಅದು ಸ್ಟಾರ್ಟ್ ಆಯ್ತು ಅಂತ. ಓಕೆ, ಅಂದ್ರೆ ಯಾವ ರೀತಿ ಅವರು ಇದರಿಂದ ಬಟ್ಟೆಯನ್ನ ತಯಾರಿಸಬಹುದು, ಅಂದ್ರೆ ರೇಷ್ಮೆಯನ್ನ ತಯಾರಿಸಬಹುದು ಅಂತ ಹೇಗೆ ಕಂಡಿಡಿದ್ರು ಅಂತ. ತುಂಬಾ ಚೆನ್ನಾಗಿದೆ ಅದು. ಓಕೆ, 74ನೇ ಪ್ರಶ್ನೆ, ಭಾರತೀಯರು ಈಗಲೂ ಕೂಡ ಹೊಲಿಯದೆ ಧರಿಸುವಂತಹ ಬಟ್ಟೆಗಳು ಯಾವುದು? ಹೊಲಿದೇನೆ ಧರಿಸುವಂತಹ ಬಟ್ಟೆ ಯಾವುದು? ಸೀರೆ ಮತ್ತು ಲುಂಗಿ, ಸೀರೆ ಮತ್ತು ಚೂಡಿದಾರ್, ಲುಂಗಿ ಮತ್ತು ಶರ್ಟ್, ಪೇಟ ಮತ್ತು ಕುರ್ತಾ ಅಂತ ಇದೆ. ಓಕೆ, ಹೊಲಿದೇನೆ ಧರಿಸುವಂತಹ ಬಟ್ಟೆಗಳು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಇದನ್ನು ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಒಂದು 74ನೇ ಪ್ರಶ್ನೆ, ಇನ್ನೊಂದು ಹಿಂದಿನ ಒಂದು ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಭಾರತೀಯರು ಈಗಲೂ ಕೂಡ ಹೊಲಿಯದೆ ಧರಿಸುವಂತಹ ಬಟ್ಟೆಗಳು ಯಾವ್ಯಾವು ಅಂತ ಹೇಳಿ. ಓಕೆ, ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗಾಜಿನಿಂದ ತಯಾರಿಸುವ ವಸ್ತು ಯಾವುದು? ಆಲಿಕೆ, ಪೆನ್ಸಿಲ್, ಮಂಚ, ಕನ್ನಡಿ, ಬೀಕರ್ ಮತ್ತೆ ಪುಸ್ತಕ ಅಂತ ಇದೆ. ಓಕೆ, ನೋಡಿ, ಆಲಿಕೆ ಕೂಡ ಹೌದು, ಪೆನ್ಸಿಲ್ ಅಲ್ಲ, ಮಂಚ ಅಲ್ಲ, ಕನ್ನಡಿ ಅಲ್ಲ, ಬೀಕರ್ ಇದು ಕೂಡ ಗ್ಲಾಸು, ಆಮೇಲೆ ಇದು ಏನಿದೆಯಲ್ಲ ಪುಸ್ತಕನೂ ಅಲ್ಲ. ಕನ್ನಡಿ ಹೌದು. ಓಕೆ, ಆಲಿಕೆ, ಕನ್ನಡಿ ಮತ್ತೆ ಬೀಕರ್. ಸೊ ADC ಎಲ್ಲಿದೆ? ADC ಇಲ್ಲಿದೆ. ಸೊ ಸರಿಯಾದಂತ ಉತ್ತರ ಏನು? ಆಪ್ಷನ್ ಡಿ ಸರಿಯಾದಂತ ಉತ್ತರ. ಇನ್ನು 76ನೇ ಪ್ರಶ್ನೆ, ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಇದೆ. ಮರ, ಓಕೆ, ಲೋಹ, ಗಾಜು, ಪ್ಲಾಸ್ಟಿಕ್. ಸೊ ಇಲ್ಲಿ ಮರದಿಂದ ನಾವೇನ್ ಮಾಡಬಹುದು? ಬಾಗಿಲನ್ನ ಮಾಡಬಹುದು, ಹೌದಲ್ವಾ? ಆಮೇಲೆ ಕಬ್ಬಿಣ ಒಂದು ಲೋಹ, ಹೌದಾ? ಗಾಜು, ಪ್ಲಾಸ್ಟಿಕ್. ಗಾಜು ಯಾವುದು? ಕನ್ನಡಿ, ಗಾಜು. ಪ್ಲಾಸ್ಟಿಕ್ ಏನು? ಪಾಲಿಥೀನ್ ಕವರ್. ಸೊ ಹಾಗಾಗಿ 1ಗೆ ಸಿ ಇದೆ, ಎರಡನೇದು ಲೋಹ ಡಿ. ಹಾಗಾಗಿ ಸಿ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ, ಮೇಣದ ಬತ್ತಿ, ಮೇಣ, ಹೌದಲ್ವಾ? ಮೇಣದ ಬತ್ತಿ. ಬೀಗ, ಅಯಸ್ಕಾಂತ, ಲೋಹ, ಹತ್ತಿ, ಗಾಜು ಅಂತ ಇದೆ. ಯಾವುದು? ಬೀಗ ಅಯಸ್ಕಾಂತನ, ಲೋಹನ, ಹತ್ತಿನ, ಗಾಜುನ? ಲೋಹ, ಹೌದಲ್ವಾ? ಸರಿಯಾದಂತ ಉತ್ತರ ಏನು? ಇಟ್ ಇಸ್ ಅ ಮೆಟಲ್. ಎಪ್ಪತ್ತೆಂಟನೇ ಪ್ರಶ್ನೆ, ಕುರ್ಚಿ, ಟೇಬಲ್, ನೇಗಿಲು ಈ ಕೆಳಗಿನ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ನೋಡಿ, ಕುರ್ಚಿ, ಟೇಬಲ್, ನೇಗಿಲು ಇವೆಲ್ಲ ಮರದಿಂದ ಮಾಡಲ್ಪಟ್ಟಿರುವಂತದ್ದು. ಓಕೆ, 79ನೇ ಪ್ರಶ್ನೆ, ಬಾಗಿಲನ್ನು ಈ ಕೆಳಗಿನ ವಸ್ತುಗಳಿಂದ ಮಾಡ್ತಾರೆ. ಯಾವ್ದ್ರಿಂದ ಕೆಳಗಿನ ಅಂದ್ರೆ ಬಾಗಿಲನ್ನ ಮಾಡ್ತಾರೆ? ಗಾಳಿ, ನೀರು, ರಬ್ಬರ್, ಎಣ್ಣೆ, ಮರಳು, ಮಣ್ಣು, ಉಣ್ಣೆ, ಕಲ್ಲು, ಮಣ್ಣು, ಕಟ್ಟಿಗೆ, ಗಾಜು, ಕಬ್ಬಿಣದ ಬಾಗ್ಲು ನೋಡಿರ್ತೀರಾ, ಗಾಜಿನ ಬಾಗ್ಲು ನೋಡಿರ್ತೀರಾ, ಕಟ್ಟಿಗೆ ಬಾಗ್ಲುನು ಕೂಡ ನೋಡಿರ್ತೀರಾ. ಸೊ ಸರಿಯಾದಂತ ಉತ್ತರ ಬಂದು ದಟ್ ಇಸ್ ಡಿ. 80ನೇ ಪ್ರಶ್ನೆ, ವಸ್ತುಗಳು ಮತ್ತು ಅವುಗಳನ್ನ ತಯಾರಿಸೋದಕ್ಕೆ ಬಳಸಿರುವಂತಹ ಪದಾರ್ಥಗಳ ಸರಿಯಾದ ಜೋಡಣೆ ಮಾಡಿ ಅಂತ ಇದೆ. ವಸ್ತುಗಳು ಮತ್ತು ಅವುಗಳನ್ನ ತಯಾರಿಸೋದಕ್ಕೆ ಬಳಸಿರುವಂತಹ ಪದಾರ್ಥಗಳ ಸರಿಯಾದ ಜೋಡಿ. ವಸ್ತುಗಳು ಅವುಗಳನ್ನ ತಯಾರಿಸೋದಕ್ಕೆ ಏನು ಬಳಸಿರ್ತಾರಲ್ಲ ಪದಾರ್ಥ, ಯಾವ್ದು ಸರಿ ಇದೆ ಅಂತ. ಅಂದ್ರೆ ಪುಸ್ತಕನ ಗಾಜಿಂದ ಮಾಡಿರ್ತಾರೆ, ಹೌದಾ? ತಪ್ಪು. ಶೂಗಳಿಂದ ಚರ್ಮದಿಂದ ಮಾಡಿರ್ತಾರೆ, ಬೀಗವನ್ನ ಪೇಪರ್ ಇಂದ ಮಾಡಿರ್ತಾರೆ, ಮೂಳೆಯನ್ನ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸರಿಯಾದಂತ ಉತ್ತರ ಏನು? ಶೂಗಳು, ಚರ್ಮ. ಓಕೆ, ಸೊ ಇದು ಇಲ್ಲಿವರೆಗೂ ಆಗದಂತಹ 80 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಅಂದ್ರೆ ಎರಡನ್ನೂ ಸೇರ್ಕೊಂಡು ಪಾರ್ಟ್ 1 ಮತ್ತೆ ಪಾರ್ಟ್ 2 ಸೇರ್ಕೊಂಡು 80 MCQ ಸಾಲ್ವ್ ಮಾಡಿದೀವಿ. ಓಕೆ,
ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿರುವಂತವ್ರಿಗೆ ತುಂಬಾನೇ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಇದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ 121 ರಿಟರ್ನಿಂಗ್ ವ್ಯೂವರ್ಸ್ ಇದರಲ್ಲಿ ಇದ್ದಾರೆ. ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಬರುವಂತ ಎಲ್ಲ ಎಕ್ಸಾಮ್ಸ್ಗೆ ತುಂಬಾ ಚೆನ್ನಾಗಿ ತಯಾರಾಗಿ. ಓಕೆ, ಯಾಕೆ ಇವನ್ನೆಲ್ಲ ಮುಂಚೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅವಾಗೆಲ್ಲ ಮಾಡ್ಕೊಂತ ಕೂತ್ರೆ ನಿಮ್ಗೇನಾಗುತ್ತೆ, ಗಡಿಬಿಡಿಲಿ ಇರ್ತೀರಾ, ಹೌದಲ್ವಾ? ಇವಾಗೇನು ತುಂಬಾ ಟೈಮ್ ಇದೆ, ಇನ್ನು ಒಳ ಮೀಸಲಾತಿ ಅದೆಲ್ಲ ಆಗೋದಕ್ಕೆ ಇನ್ನೂ ಟೈಮ್ ಬೇಕು. ಸೊ ಹಾಗಾಗಿ ಅದು ಯಾವಾಗ ಬೇಕಾದ್ರೂ ಆಗ್ಲೂಬಹುದು, ಅಥವಾ ಒಂದೆರಡು ತಿಂಗಳು ಲೇಟ್ ಆದ್ರೂ ಆಗ್ಬಹುದು. ಆದ್ರೆ ಅಲ್ಲಿವರೆಗೂ ಇರೋ ನಿಮ್ಮ ಹತ್ರ ಏನೇನೆಲ್ಲ ಸೋರ್ಸ್ ಇದೆ, ಎಲ್ಲಿಂದ ಎಲ್ಲ ಸೋರ್ಸ್ ಸಿಗುತ್ತೆ, ಅವನ್ನೆಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಚೆನ್ನಾಗಿ ಈ ನೋಟ್ಸ್ ನೆಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇರ್ಲಿ ಅಂತ ಹೇಳ್ತಾ ಈಗ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಈ ಒಂದು 6ನೇ ತರಗತಿಗೆ 6ನೇ ತರಗತಿ MCQs ಗೆ ಸಂಬಂಧಪಟ್ಟಂತೆ ಥರ್ಡ್ ವಿಡಿಯೋ ಬರುತ್ತೆ. ಅದರೊಳಗಡೆ 81ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ವಿಡಿಯೋಸ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೇ ಜಾಸ್ತಿ ಈ ವಿಡಿಯೋಸ್ ಅನ್ನ. ಓಕೆ, ನೋಡಿರ್ಬೋದು ನೀವು ಕೆಲವೊಂದು ವಿಡಿಯೋಸ್ 2000 ವ್ಯೂಸ್ ಆಗಿದೆ, ಆದ್ರೆ ನೋಡಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ. ಇದರಿಂದಾನೇ ಗೊತ್ತಾಗಲ್ವಾ ವ್ಯೂಸ್ ಎಷ್ಟೆಲ್ಲ ಜಾಸ್ತಿ ಇದೆ. ನೋಡಿ, ಉಪಯೋಗ ಇದೆ ಅಂತ ಅಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ನಮಗೆ ಇನ್ನು ಜವಾಬ್ದಾರಿ ಹೆಚ್ಚಾಗುತ್ತೆ. ಜವಾಬ್ದಾರಿ ಹೆಚ್ಚಾಗೋದ್ರ ಮೂಲಕ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಸೋರ್ಸಸ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.